ಬೆಂಗಳೂರು ತಿರುಪತಿ ಮಾರ್ಗದಲ್ಲಿ ಸಂಚರಿಸುತ್ತಿರುವ ಫ್ರೆಶ್ ಬಸ್ನ ಚಾಲಕರಾದ ಗಣೇಶ್ ಅವರ ಮೇಲೆ ಆಂಧ್ರಪ್ರದೇಶದ ಚಿತ್ತೂರು ಸಮೀಪ ಮಂಗಳವಾರ ಮಾರಣಾಂತಿಕ ಹಲ್ಲೆ ನಡೆದಿರುವುದನ್ನು ಖಂಡಿಸಿ ಕರ್ನಾಟಕ ಖಾಸಗಿ ಬಸ್ ಚಾಲಕರ ಹಾಗೂ ಕ್ಲೀನರ್ಗಳ ಒಕ್ಕೂಟದಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಪ್ರಯಾಣಿಸುತ್ತಿದ್ದ ಕೆಲ ಪ್ರಯಾಣಿಕರೇ ಚಾಲಕರ ಮೇಲೆ ಹಲ್ಲೆ ನಡೆಸಿರುವುದು ಅತ್ಯಂತ ದುರ್ಘಟನಾಕಾರಕ ಮತ್ತು ಖಂಡನೀಯ ಸಂಗತಿಯಾಗಿದೆ. ಈ ಘಟನೆ ಒಕ್ಕೂಟದ ಗಮನಕ್ಕೆ ಬಂದ ತಕ್ಷಣ ಅಧ್ಯಕ್ಷರಾದ ಪ್ರದೀಪ್ ಅವರ ನೇತೃತ್ವದಲ್ಲಿ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ತುರ್ತು ಸಭೆ ನಡೆಸಿ ಹೋರಾಟಕ್ಕೆ ಮುಂದಾದರು. ಸಂಘಟನೆಯ ಗೌರವ ಅಧ್ಯಕ್ಷರಾದ ರಮೇಶ್, ಎರಡನೇ ಗೌರವ ಅಧ್ಯಕ್ಷರಾದ ರಾಮಚಂದ್ರ, ಉಪಾಧ್ಯಕ್ಷ ಉದಯ್, ಪ್ರಧಾನ ಕಾರ್ಯದರ್ಶಿ ನವೀನ್ ರಾವ್, ಖಜಾಂಚಿ ಲೋಕೇಶ್, ನಿರ್ದೇಶಕರಾದ ಉಮೇಶ್ ಹಾಗೂ ಗಿರೀಶ್ ಸೇರಿದಂತೆ ಅನೇಕ ಚಾಲಕರು ಮತ್ತು ಕಾರ್ಯಕರ್ತರು ಹೋರಾಟದಲ್ಲಿ ಭಾಗವಹಿಸಿದರು. ಅಧ್ಯಕ್ಷರಾದ ಪ್ರದೀಪ್ ಅವರು ಮಾತನಾಡಿ, ಚಾಲಕನ ಮೇಲೆ ಹಲ್ಲೆ ನಡೆಸಿದ 7 ಜನರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಆದರೆ ಖಾಸಗಿ ಬಸ್ ಕಂಪನಿ ಈ ಘಟನೆ ಕುರಿತು ಯಾವುದೇ ಜವಾಬ್ದಾರಿ ತೆಗೆದುಕೊಳ್ಳದೆ ನಿರ್ಲಕ್ಷ್ಯ ತೋರಿದೆ. ಒಬ್ಬ ಚಾಲಕನ ಮೇಲೆ ನಡೆದ ಹಲ್ಲೆ ಎಂದರೆ ಅದು ಎಲ್ಲ ಚಾಲಕರ ಮೇಲಿನ ಹಲ್ಲೆಯೇ ಆಗಿದೆ. ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಹೇಳಿದರು. ವಕೀಲರಾದ ರಮೇಶ್ ಅವರ ಸಹಕಾರದೊಂದಿಗೆ ಒಕ್ಕೂಟದ ಪದಾಧಿಕಾರಿಗಳು ಸಂಬಂಧಿತ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಚಾಲಕರಿಗೆ ನ್ಯಾಯ ದೊರಕಿಸುವಂತೆ ಒತ್ತಾಯಿಸಿದರು. ಹೋರಾಟದ ಫಲವಾಗಿ ಚಾಲಕರಿಗೆ ನ್ಯಾಯ ಒದಗಿಸುವ ಭರವಸೆ ದೊರೆತಿದೆ ಎಂದು ಸಂಘಟನೆ ತಿಳಿಸಿದೆ. ಕರ್ನಾಟಕ ಖಾಸಗಿ ಬಸ್ ಚಾಲಕರ ಹಾಗೂ ಕ್ಲೀನರ್ಗಳ ಒಕ್ಕೂಟವು ಮುಂದಿನ ದಿನಗಳಲ್ಲಿ ಚಾಲಕರ ಸುರಕ್ಷತೆಗಾಗಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಸರ್ಕಾರ ಹಾಗೂ ಖಾಸಗಿ ಬಸ್ ಸಂಸ್ಥೆಗಳಿಗೆ ಎಚ್ಚರಿಕೆ ನೀಡಿದೆ. ಅವ್ರು ಏನಾಗಿರೋ ಘಟನೆಗೆ ಬಸ್ ಹೇಳ್ಕೊಂಡ್ಬಿಟ್ಟು ಬೇರೆ ಹೇಳ್ಬೋದು. ಅದಕ್ಕೆ ನಾವು ಕರೆಕ್ಟಾಗಿ ಏನಂತಾರ ಪ್ರೂಫ್ ಬೇಕು. ಸ್ಟೇಷನ್ ಹತ್ರ ಹೋಗ್ಬೇಕಾ? ಅದು ನಮ್ಮ ಹುಡುಗ ಇರ್ತಾರೆ. ಯಾರು? ನಮ್ಮ ತಿರುಪತಿಯಲ್ಲಿ ಹರಿಕೃಷ್ಣ ಅಂತ ಇದ್ದಾರೆ. ಇವ್ರು ಹೋಗೋ ಸಮಯಕ್ಕೆ ಅವ್ರು ಬರ್ತಾರೆ. ನೀವು ನಿನ್ನೆನೇ ಮಾಡ್ಬೋದಲ್ಲ ಸರ್ ಕೆಲಸನ? ಅಲ್ಲ, ನಿನ್ನೆ ಈಗ ಘಟನೆ ನಡೆದಿರೋದು ಮೊನ್ನೆ ರಾತ್ರಿ. ಅಲ್ಲ ನೋಡಿ, ಮೊನ್ನೆ ರಾತ್ರಿನೂ ಬೇಕಾದ್ರೆ ಇಲ್ಲೇ ಹುಡುಗ ಅಂತ ಕೇಳಿದ್ದ. ಅವರೇ ಗಾಡಿ ಯಾಕೆ ಮೂವ್ ಮಾಡಿಸ್ತೀರಾ? ಗಲಾಟೆ ಆಗಿರೋ ಜಾಗದಿಂದ ಗಾಡಿ ಯಾಕೆ ಮೂವ್ ಮಾಡಿಸ್ತೀರಾ? ನಾವೇನು ಮಾಡಿದ್ವಿ ಅಂದ್ರೆ ತಿರುಪತಿಯಲ್ಲಿ ಹೋಗೋಣ. ತಿರುಪತಿಯಲ್ಲಿ ಪ್ಯಾಸೆಂಜರ್ ಹಾಳಾಗೋದು. ಒಂದು ಸ್ಕೇಲ್ ನೀವು ಪ್ಯಾಸೆಂಜರ್ ಬಿಟ್ಟಾಕಿ ಪ್ಯಾಸೆಂಜರ್ ಸಮಸ್ಯೆ ಅಲ್ಲ. ಇಲ್ಲೇನು ಮಾಡಿದ್ವಿ ಏನಪ್ಪ ಗಣೇಶ್, ಫಸ್ಟ್ ಏನು ಮಾಡಿದ್ವಿ? ತಿರುಪತಿ ಬದ್ವಾ ಒಂದು ನಿಮಿಷ ತಿರುಪತಿ ಬದ್ವಾ ತಿರುಪತಿ ಬಗ್ಗೆ ಏನು ಮಾಡಿದ್ವಿ? ಹಾಸ್ಪಿಟಲ್ ಹೋದ್ಮೇಲೆ ಸೊ ಇದು ತಿರುಪತಿಯಲ್ಲಿ ಮಾತಾಡಿದ ಮೇಲೆ ಸುದ್ದಿ. ಇದು ತಿರುಪತಿಯಲ್ಲಿ ಮಾತಾಡಿದ್ರೆ ಅವ್ರೇನು ಹೇಳಿದ್ರು, ಇಲ್ಲ ನಮ್ಮ ಚಿತ್ರದಲ್ಲಿ ನಡೆದಕ್ಕೋಸ್ಕರ ನೀವು ಚಿತ್ರಲ್ಲೇ ಕೇಸ್ ಮಾಡಬೇಕಂತ ಏನಪ್ಪ ಹೇಳಿಲ್ಲ. ಸೊ ಅಲ್ಲೇ ಮಾಡ್ಬೇಕು. ನಿಜ, ಹೌದು, ಕೇಸ್ ಅಲ್ಲೇ ಮಾಡಬೇಕು. ಎಲ್ಲಿ ಯಾವ ಸ್ಪಾಟಲ್ಲಿ ಯಾವ ಏರಿಯಾ ಸ್ಟೇಷನ್ನೇ ಮಾಡಬೇಕು. ಅವ್ರು ರೆಸ್ಪಾನ್ಸ್ ಕೊಡ್ಲಿಲ್ಲ ಅಂತ ಏನ್ ಮಾಡ್ಬೇಕು? ಈಗ ಅವನೇ ಲೈವ್ ವಿಡಿಯೋ ಮಾಡಿ ಹಾಕಿದ್ರೆ ಸ್ಟೇಷನ್ ಮುಂದೆನೇ ಮಾಡಿ ಹಾಕಿರೋದು. ರೆಸ್ಪಾನ್ಸ್ ಕೊಡ್ಲಿಲ್ಲ ಅಂದ್ರೆ ನಾವು ನಮ್ಮ ರೆಸ್ಪಾನ್ಸ್ ನಾವು ತಗೋಬೋದಲ್ವಾ? ಅದು ನೀವು ಈಗ ಆಯ್ತು, 2 ದಿನ ಆಯ್ತು ಆಲ್ರೆಡಿ. ಒಂದು ದಿವಸ ಅಲ್ಲಿ ಇವ್ರು ಆಗಿದ್ದು. ಆಕ್ಚುಲಿ ಗಾಡಿ ಆ ಸ್ಪಾಟ್ ಇಂದನೇ ತೆಗೆಸ್ಬಾರ್ದಿತ್ತು. ಗಾಡಿಗೆ ಸ್ಟೇಷನ್ಗೆ ಹೋಗ್ಬೇಕಿತ್ತು. ನಾನು ಅದೇ ಹೇಳಿ ಏನಂತ ಹೇಳಿದ್ರೆ, ಏನಿದೆ ಫಸ್ಟ್ ಸ್ಟೇಷನ್ ಹಾಕಪ್ಪ, ಇಲ್ಲ ಪೊಲೀಸರು ಕಂಪ್ಲೇಂಟ್ ಇಮಿಡಿಯೇಟಾಗಿ ಮಾಡಂತ ಹೇಳ್ತೀವಿ. ಚಾಲಕರದು ಇದ್ರೆ ನಾವು ಬರ್ತಾ ಇರಲಿಲ್ಲ. ನಾವು ಒಂದ್ರಲ್ಲಿ ಹೇಳ್ಬೋದು, ಇವನು ತಪ್ಪಿದ್ರೆ ನಾನು ಅಲ್ಲಿ ತಿರುಪತಿಯಲ್ಲಿ ಮಾತಾಡಿಬಿಟ್ಟು ಪೊಲೀಸ್ ಸ್ಟೇಷನ್ ಮಾತಾಡಿಬಿಟ್ಟು ಚಿತ್ತೂರು ಪೊಲೀಸ್ ಸ್ಟೇಷನ್ ಮಾತಾಡೋ ಅವಶ್ಯಕತೆ ನನಗೂ ಇಲ್ಲ. ಇವರು ಇವನು ತಪ್ಪಿದ್ರೆ, ಇವನು ತಪ್ಪಿಲ್ಲ ಅಂತ ಗೊತ್ತಾದ ಮೇಲೆ ನಾನು ಅಲ್ಲಿ ಮಾತಾಡ್ತಾ. ವರದಿ ಪ್ರೇಮ್. ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ, ಸುದ್ದಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಲು ಮರೆಯದಿರಿ. ಸಿ ಟೌನ್ ನ್ಯೂಸ್ ಧನ್ಯವಾದಗಳು.